ನಿಧಿ ಇದೆ ಅವ್ರ ಮನೆಯಲ್ಲಿ ಮಗು ತಗೊಂಡ್ ಬಂದಿದ್ದಾರೆ ಬಲಿ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು ಅದು ಹಾಳಾಗೋಗ್ಲಿ, ನಮ್ಗೆ ಅವಶ್ಯಕತೆ ಇಲ್ಲ. ನಿಧಿ ಇದೆ ಅಂತ ಹೇಳಿದ್ರಲ್ಲ, ಮನೆ ಬಿಟ್ಕೊಡ್ತೀನಿ ನಾನು, ತಗೊಳ್ಳಿ ಅವರೇ ನಿಧಿ, ನಮ್ಗೆ ಬೇಡ, ನಮ್ಗೆ ಮಗು ಕೊಡಿ. ಅವ್ರಿಗೆ ಗಂಡು ಮಗು ಇಲ್ಲ ಅಂತ ಹೇಳ್ಬಿಟ್ಟು ಗಂಡು ಮಗು ತಂದಿದ್ದು. ನಾವು ನಿಧಿ ಅದಕ್ಕೆ ಆಸೆ ಪಡಲ್ಲ ಸರ್. ದೇವ್ರು ಕೊಟ್ಟಂಗೆ ಡೈಲಿ 35-40 ಸಾವಿರ ದುಡಿತೀರಿ ನಾವು. 1 ರಿಂದ 5 ಕಾರ್ ಇದೆ ಮನೆ ಹತ್ರ, ದುಡಿತೀರಿ ನಾವು. ದೇವ್ರು ಕೈಕಾಲು ಗಟ್ಟಿ ಕೊಟ್ಟಿದ್ದಾರೆ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಸರಿನಾ? ನಮ್ ಮಗು ಕರ್ಕೊಂಡು ಹೋಗಿದ್ದಾರೆ, ಸೋಮವಾರ ಬರಕ್ ಹೇಳಿದ್ರು ಅವರು. ಆ ಸೋಮವಾರದೊಳಗಡೆ ನಮ್ಮ ಮನೆಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಸುಲಿಬೆಲೆ ಸ್ಟೇಷನ್ ಯಾರು ಕಳ್ಸಿಕೊಟ್ಟಿದ್ರೆ ಅವ್ರದ್ದು ತಪ್ಪು. ಅವ್ರ ಮೇಲೆ ಖಂಡಿತ ಕ್ರಮ ತಗೊಂತೀನಿ ನಾನು. ಸರ್ ಮಗು ತಗೊಂಡ್ಬಂದಿದ್ದು ನಮ್ಮಪ್ಪ ಅವ್ರ ಫ್ರೆಂಡ್ ಒಬ್ಬ ಕೋಲಾರ ಹಾಸ್ಪಿಟಲ್ ಅಲ್ಲಿ, ಅವರು ಬಡವರು ಫುಲ್ಲು ಕೆಲ್ಸಕ್ಕೆ ಹೋಗ್ತಾರೆ ಕೂಲಿಗೆ. ಅವ್ರಿಗೆ 2 ಮಕ್ಕಳಾಗಿದೆ, 1 ಮಗು ಕೊಡ್ತಾರೆ ಅಂತ ಹೇಳಿದಕ್ಕ ನಾವು ನಮ್ಮಪ್ಪನ ಅವ್ರ ಫ್ರೆಂಡ್ ಹೋಗಿ ಅವ್ರ ಖುಷಿಯಿಂದ ಏನ್ ಬೇಕಾದ್ರೂ ಕೊಟ್ಬಿಟ್ಟು ಮಗು ತಗೊಂಡ್ಬಂದಿದ್ದೀರಿ. ನಾವು ಮಗು ತಗೊಂಡ್ಬರೋವಾಗ ಸೈನ್ ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡಿದ್ದೀರಿ ನಾವು. ಕಾನೂನಲ್ಲಿ ಅವಕಾಶ ಇಲ್ಲ, ತಗೊಳ್ಳೋದಕ್ಕೂ ಕಾನೂನಲ್ಲಿ ಅವಕಾಶ ಇದ್ರೆ ಮಾತ್ರ ತಗೊಬೇಕು. ಆದ್ರೆ ನಮಗ್ ಗೊತ್ತಿಲ್ಲ, ತಗೊಂಡಿದೀವಿ. ಅದ್ರ ಪ್ರಭಾವಾಗಿ ಕಾನೂನು ಏನ್ ಕ್ರಮ ತಗೋತ್ತೆ ತಗೊಳ್ಳಿಬೇಕಾದ್ರೆ. ಇದು ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ, ನಿಧಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ಗೊತ್ತಾಗುತ್ತೆ, ಇವತ್ತಿಲ್ಲ ನಾಳೆ ನಮ್ಗೆ ಗೊತ್ತಾಗುತ್ತೆ. ಅದು ಕ್ರಮ ನಾವು ತಗೊಂತೀವಿ. ಇಲ್ಲಿ ನಿಧಿ ಇದೆ ಅಂತ ಹೇಳಿದ್ರಲ್ಲ, ಬರ್ಲಿ ಯಾರು ಬೇಕು ಅವರು ತಗೊಂಡೋಗಿ, ನಮಗ್ ಬೇಡ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಮುಂದಿನ ಹೋರಾಟ ಏನೂ ಇಲ್ಲ ಸರ್, ಇಷ್ಟೇ. ಯಾರು ಇನ್ಫಾರ್ಮೇಶನ್ ಕೊಟ್ಟಿದಾರ ಅವರು ನಮಗೆ ಹೇಳಬೇಕು. ಅವ್ರು ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತು, ನಾವು ತಗೊಂತಿಲ್ಲ ಅದು ಎವಿಡೆನ್ಸ್. ಯಾರು ಹೇಳಿದಾರ ಅಂತ ನಮ್ಗೆ ಗೊತ್ತಾಗುತ್ತೆ, ಇವತ್ತಿನ ನಾಳೆ. ಅವ್ರ ಹತ್ರ ಓದ್ತೀರಿ, ಏನ್ ಬೇಕೋ ಅವ್ರ ಹತ್ರ ಗೊತ್ತಾಗುತ್ತೆ ನಮ್ಗೆ, ಇವತ್ತಿನ ನಾಳೆ ಕಂಡು ಹಿಡಿದಿರ್ತೀವಿ ನಾವು. ಇದು ನಮಗೆ ಒಬ್ಬ ದುಶ್ಮನ್ ಇದ್ದಾನೆ. ಮೊನ್ನೆ ಇವ್ರ ಮಿಸಸ್ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ, ಡೆಲಿವರಿ ಆಗಿದ್ದು ಹೊಸದಾಗಿ, ಹಾಲು ಕುಡಿಸ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಒಬ್ಬನು ಇಳ್ಕೊಂಡಿದ್ದ. ಪಕ್ಕದ ಮನೆಯಲ್ಲಿ ಇಟ್ಕೊಂಡಿದ್ದ. ಹಂಗೆ ಎಕ್ಕುವಾಗ ನಮ್ಮ ಸರ್ಜಾ ಮೇಲೆ ಬಂದಿನೇ ಎಕ್ಬೇಕು. ಅಲ್ಲಿ ಮಗುಗೆ ಹಾಲು ಕುಡಿಸ್ತಾವಾಗ ವಿಡಿಯೋ ಮಾಡಿದ್ದಾರೆ. ಅವತ್ತು ನಾವು ಓಡೋಗಿದ್ದಕ್ಕ ಸಿಕ್ಕಿಲ್ಲ ನನ್ನ ಮಗ. ನಾವು ಬೈತಾ ಇದ್ವಿ ಬೀದಿಯಲ್ಲಿ, ಯಾರೋ ಹಿಂಗ್ ವಿಡಿಯೋ ಮಾಡ್ದ, ಹಂಗೆ ಬಂದ ಅಂದ್ಬಿಟ್ಟು ಯಾಕೆ ಬೈತಾ ಇದ್ದೀವಿ, ನೀನ್ ಮಾಡಿದ್ಯೇನಪ್ಪ, ನೀನ್ ಮಾಡಿಲ್ಲ ಅಂತಾನೆ ಸೈಲೆಂಟ್. ನಾವು ಬೈತಾ ಇದ್ದೀವಿ, ನಾವು ಬೈತಾ ಇದ್ದೀವಿ. ಸರ್ ಇದು ಬೇಕಂತಾನೆ ಮಾಡಿರೋದು. ಮಾಡಿದ್ರು ಏನು ಮಾಡ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ. ನಾನು ಹೇಳೋದಿಷ್ಟೇ, ಯಾರು ಏನ್ ಹೇಳಿದಾರೆ ಅದು ಮಾಡ್ಕೊಳ್ಳಿಬೇಕಾದ್ರೆ ನಮಗೆ ಮಗು ಹೆಂಗ್ ಕರ್ಕೊಂಡು ಹೋಗಿದ್ರೆ ಅದು ಕರ್ಕೊಂಡ್ ಬಿಡ್ಬೇಕು. ಅದ್ರ ಬಗ್ಗೆ ಕಾನೂನು ಏನ್ ಕ್ರಮ ಇದೆ ಬೇಕಾದ್ರೆ ತಗೊಳ್ಳಿ, ಅದಕ್ಕೆ ನಾವು ರೆಡಿ ಇದ್ದೀವಿ. ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇ ತರ ಪ್ರಕರಣ ದಾಖಲಾಗಿದೆ. ನಿಧಿ ಬಲಿಗಾಗಿ ಒಂದು ಮಗು ತಗೊಂಡ್ಬಂದ್ರು, 8 ತಿಂಗಳಿಂದ ಸಾಕೊಂಡಿದ್ರು ಅಂತ. ಇದಕ್ಕೆ ಹೇಳ್ತೀವಿ ಸರ್, ಅದು ಕಂಪ್ಲೇಂಟ್ ಯಾರು ಕೊಟ್ರು? ನೀವು ಇಷ್ಟು ಪ್ರಶ್ನೆ ಕೇಳ್ತೀರಲ್ಲ, ಮೆಜರ್ ಮಾಡ್ತೀವಿ, ಇಷ್ಟು ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಅದು ಕಂಪ್ಲೇಂಟ್ ಯಾರು ಕೊಟ್ರು? ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಮಹಿಳಾ ಮಕ್ಕಳು ಯಾರು ಕೊಟ್ಟಿಲ್ಲ ಸರ್, ಸುಳ್ಳು ಹೇಳ್ಬೇಡಿ ನೀವು. ಬೀದಿಯಲ್ಲಿರೋ ತಳಿ ಹಿಡಿಯೋ ನನ್ನ ಮಕ್ಕಳ ಕೊಟ್ಟಿರೋದು ನಿಮ್ಗೆ. ನನಗೆ ಇವತ್ತಿಲ್ಲ ನಾಳೆ ಗೊತ್ತಾಗುತ್ತೆ. ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ನಿಮ್ಗೆ ಏನ್ ಬೇಕಾದ್ರೂ ಎವಿಡೆನ್ಸ್ ತಗೊಂಡೋಗಿ, ಮಗುಗೆ ಹೆಂಗ್ ತಗೊಂಡೋಗಿದ್ರೆ ಹಂಗ್ ತಗೊಂಡ್ಬರ್ಬೇಕು. ಹೋರಾಟ ಏನ್ ಮಾಡಕ್ಕೂ ರೆಡಿ ನಾವು. ನಮಗೊಂದು ಮಾಹಿತಿ ಬರುತ್ತೆ, ಒಂದು ದೂರು ಬರುತ್ತೆ, ಮಕ್ಕಳ ಸಹಾಯವಾಣಿ 10988ಗೆ. ಒಂದು ಮಗುನ, ಒಂದು 8 ತಿಂಗಳ ಮಗು, ಒಂದು 8 ತಿಂಗಳಿಂದ ಒಂದು ಮಗುನ ಸಾಕೊಂಡಿದ್ದಾರೆ. ಅದು ನಿಧಿ ತೆಗಿತಕ್ಕಂಥ ಒಂದು ಉದ್ದೇಶದಿಂದ ಮಗುನ ಬಲಿ ಕೊಡೋದಕ್ಕೆ ಅಂತಂದ್ಬಿಟ್ಟು ಸಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಕಂಪ್ಲೇಂಟ್ ಆಧಾರವಾಗಿ ಚೈಲ್ಡ್ ಲೈನು ಮತ್ತು ಮಕ್ಕಳ ರಕ್ಷಣಾ ಘಟಕ ಮತ್ತು CDP ಅವರದು ನಾವು ದಾಳಿ ಮಾಡಿದಾಗ ಅಲ್ಲಿ ಮಗುನ ರೆಸ್ಕ್ಯೂ ಮಾಡಬೇಕಾಗುತ್ತೆ. ರೆಸ್ಕ್ಯೂ ಮಾಡಿರ್ತೀವಿ. ಅಲ್ಲಿ ಒಂದು ಗುಡಿ ತೋಡಿರ್ತಾರೆ. ಆ ಗುಡಿ ತೋಡಿದ್ರ ಕಡೆ ಒಂದು ಪೂಜೆ ಸಾಮಗ್ರಿಗಳು ಒಂದು ಸ್ವಲ್ಪ ಎಲ್ಲ ಅನುಮಾನಾಸ್ಪದವಾಗಿ ಕಾಣಿಸಿರ್ತವೆ. ತೊಗೊಂಡು ಬಂದು ನಾವು ಪೊಲೀಸರ ಸಹಾಯದಿಂದ ರೆಸ್ಕ್ಯೂ ಮಾಡಿ ತಂದಿದ್ದೀವಿ, ನಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದೀವಿ. ಸೋಮವಾರ ಒಂದು ಕಮಿಟಿ ನಡೆಯುತ್ತೆ, CWC ಅಂತ. ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿ ಅವ್ರು ಏನು ಬಂದು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನೋಡಿ ಮತ್ತು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಆಚೆ ತಗೊಳ್ಳಿದಾಗ ಮುಂದಿನ ಕ್ರಮ ಕೈಗೊಳ್ತೀವಿ. ಅಲ್ಲಿ ಯಾರು ಬಂಧನ ಮಾಡೋದು ಅಂಥದ್ದು ಏನಾದರೂ ಆಗಿದೆ? ಅದು ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ. ಜಸ್ಟ್ ನಮಗೆ ದೂರಿನ ಉದ್ದೇಶದಿಂದ ದೂರ ಏನು ಬಂದು ಅದರ ಒಂದು ಆಧಾರದ ಮೇಲೆ ಮಗು ರೆಸ್ಕ್ಯೂ ಮಾಡಿಬಿಟ್ಟಿದ್ವಿ. ಸೋಮವಾರ ಆ ಪ್ರಕ್ರಿಯೆ ಆಗುತ್ತೆ. ಈಗ ಮಗು ಎಲ್ಲಿದೆ ಮೇಡಮ್? ಮಗು ನಮ್ಮ ಸುಪರ್ದಿಯಲ್ಲಿದೆ, ಒಂದು ಮಕ್ಕಳ ಶಿಶು ಮಂದಿರದಲ್ಲಿದೆ. ಆ ಘಟನಾ ಸ್ಥಳದಲ್ಲಿ ಏನಾದರೂ ವಸ್ತುಗಳನ್ನ ಜಪ್ತಿ ಮಾಡೋಂಥದ್ದು ಏನಾದರೂ? ಏನೂ ಮಾಡಿಲ್ಲ. ಒಂದು ಫೋಟೋ ಏನು ತೊಗೋಬೇಕು, ವಿಡಿಯೋ ಆ ಥರದ್ದು ಮಾತ್ರ ಮಾಡ್ಕೊಂಡ್ಬಂದಿದ್ದೀವಿ. ಏನು ಜಪ್ತಿ ಮಾಡೋಂಥದ್ದು ಏನೂ ಇರಲಿಲ್ಲ, ತೊಗೊಂಬರೋಂಥದ್ದು ಏನೂ ಇಲ್ಲ. ಅಲ್ಲೇನಾದ್ರು ವಿರೋಧ ಮಾಡೋಂಥದ್ದು ಮಗು ಆಯಿತು, ತುಂಬಾ ವಿರೋಧ ಮಾಡಿದ್ರು. ಆ ಮಗು ನಾವು ದತ್ತು ತೊಗೊಂಡಿದ್ದೀವಿ, ನಾವು ಸಾಕ್ಕೊತಾ ಇದ್ದೀವಿ, ಯಾವುದೇ ರೀತಿ ಆ ಥರ ನಾವು ಬಲಿ ಮಾಡ್ತಿಲ್ಲ ಅನ್ನೋದೆಲ್ಲ ತುಂಬ ಹೇಳಿದರು. ಆದ್ರೂ
ಮಗುವಿನ ಒಂದು ಉದ್ದೇಶ ಏನಿತ್ತು, ಬಲಿ ಅಂತ ಏನು ಬಂತು ನಮ್ಮ ಕಂಪ್ಲೇಂಟು, ಆ ಉದ್ದೇಶದಿಂದ ನಾವು ಮಗು ರೆಸ್ಕ್ಯೂ ಮಾಡಿದ್ವಿ. ಅಂದ್ರೆ ದತ್ತು ತಗೊಂಡ್ರೆ ಈಗ ನೆಕ್ಸ್ಟ್ ಏನಾದ್ರು ಸಭೆಯಲ್ಲಿ ದತ್ತು ತಗೊಂತೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಪೋಷಕರು. ಅವರು ಎಂಥದ್ದು ದತ್ತು ತಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಕಾನೂನುಬದ್ಧವಾಗಿಲ್ಲ. ಅದು ದಾಖಲೆಗಳೇನೂ ಇಲ್ಲ ದತ್ತು ತಗೊಂಡಿರೋದು. ನಿಮ್ಮ ಹೆಸರು ಮೇಡಮ್? ಶಿವಮ್ಮ ಅಂತೇಳಿ, ಶಿಶುಅಭಿವೃದ್ಧಿ ಯೋಜನಾಧಿಕಾರಿ ಹೊಸಕೋಟೆ, ಮಕ್ಕಳ ರಕ್ಷಣಾ ಘಟಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಕ್ಕಳ ಸಹಾಯವಾಣಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮಕ್ಕಳ ಕರೆನ್ಸಿ